ಸೊ ನಮಸ್ಕಾರ, ಕರ್ನಾಟಕ ಇದರಲ್ಲಿ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಾನು ಇವಾಗ ಕಾಲೇಜ್ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಚಪ್ಪಲಿ ಎಲ್ಲ ಗಲೀಜಾಗಿತ್ತು, ಅದನ್ನ ಸ್ವಲ್ಪ ತೊಳ್ಕೊಂತಾ ಇದ್ದೀನಿ. ಇವಾಗ ಅಷ್ಟರಲ್ಲಿ ನಮ್ಮ ಬಗ್ಗೇಶನು ಸಿಗ್ದ. ಅವನು ನಾನು ಹೋಗ್ತಾ ಇದೀವಿ ಕಾಲೇಜ್ಗೆ. ನಾನು ಮತ್ತೆ ಬಗ್ಗೇಶು ರೋಡಿಗೆ ಹೋಗಿ ನಿಂತ್ಮೇಲೆ ನಮ್ಮ ಅಭಿಷೇಕು ನಿಧಾನವಾಗಿ ಬರ್ತಾವನೆ. ಮತ್ತೆ ಕಾಲೇಜ್ಗೆ ಮಸ್ತ್ ಆಗಿ ಆಟೋನಲ್ಲಿ ಜಾನಪದ ಸಾಂಗ್ ಕೇಳ್ಕೊಂತ ಹೋಗ್ತಾ ಇದೀವಿ ಖುಷಿ ಖುಷಿಯಾಗಿ. ಆದ್ರೆ ಕಾಲೇಜ್ ಹೋಗಿ ನೋಡಿದ್ಮೇಲೆ ನಮ್ಮ ಮೇಡಮ್ ನೋಟ್ಸ್ ಮೊಬೈಲ್ ಅಲ್ಲಿ ಹಾಕವ್ರೆ, ಬರ್ಕೊಳ್ಳಿ ಅಂತ. ಇವಾಗ ಬರ್ಕೊಂತ ಕುಂತಿದೀವಿ. ಮತ್ತೆ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಕ್ರೌಡ್ ಇದೆ. ಬಸ್ಸು ಎಲ್ಲ ಇಲ್ಲೇ ಇದಾವೆ, ಯಾವ ಬಸ್ ಹೋಗ್ತಾ ಇಲ್ಲ. ಅದ್ರ ಸಲುವಾಗಿ ಇಷ್ಟೊಂದು ಕ್ರೌಡ್ ಐತೆ. ಮತ್ತೆ ನಮ್ ಸುನಿಲ್ ನೋಡಿ ಮಸ್ತ್ ಆಗಿ ಗೇಮ್ ಮಾಡ್ಕೊಂತ ಕುಂತವನೆ. ಇವಾಗ ತಾನೇ ನಮ್ ಕಲ್ಲಪ್ಪನ್ ಫೋನು ಕೈಯಿಂದ ಜಾರ್ ಬಿದ್ದಿತ್ತು, ಅದ್ರ ಸಲುವಾಗಿ ಟೆಂಪರ್ ಹೋಗಿತ್ತು. ಅದೇ ಟೆಂಪರ್ ಗ್ಲಾಸ್ ಇವಾಗ ಹಾಕೊಳ್ಳಕ್ ಬಂದಿದೀವಿ. ಅದಾಗಿದ್ಮೇಲೆ ಡಿಸಿ ಆಫೀಸ್ ನಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ ಡಿಸಿ ಆಫೀಸ್ಗೆ. ಕೆಲಸ ಮುಗಿಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಹೋದ್ವಿ. ಬಸ್ ಕೂಡ ಬಂದಿತ್ತು ನಾವು ಹೋಗಷ್ಟ್ರಲ್ಲೇ. ಮತ್ತೆ ಇಲ್ಲಿ ನೋಡಿ ಗೈಸ್ 3 ಜನ ಕುಂತೋಗ ಸೀಟ್ ಮೇಲೆ 4 ಜನ ಕುಂತ ಹೋಗ್ತಾ ಇದೀವಿ ನಾವು. ಪಾಪ ನಮ್ ಬಗ್ಗೆ ಶೋ ನಿಂತ್ಕೊಂಡೇ ಬರ್ತಾವನೆ. ಮತ್ತೆ ನಮ್ಮ ಅಭಿಷೇಕ್ ಮಲ್ಕೊಂಡಿದ್ದ, ಆದ್ರೆ ನಾನು ಬ್ಲಾಗ್ ಮಾಡ್ತಾ ಇದೀನಿ ಅಂತ ಎದ್ದು ಕುಂತವನೆ. ಮನೆ ಹೋದ್ಮೇಲೆ ನಾನು ಹೋಗ್ತಾ ಇದೀನಿ ಮಹೇಶನ್ ಜೊತೆ ಅವ್ರ ಹೊಲಕ್ಕೆ. ಯಾಕೆಂದ್ರೆ ನಮ್ಮ ಹೊಲಗಳಿಗೆ ಹುಲ್ ತರೋದಕ್ಕೆ. ಮತ್ತೆ ನಾನು ಇಷ್ಟೊಂದು ಹುಲ್ ತಗೊಂಡಿದ್ದೀನಿ. ಮಹೇಶ ಜೋಳದ ಎಲೆ ಕಡಿತವನೆ, ಯಾಕೆಂದ್ರೆ ಹುಲ್ ಕಟ್ಟೋದಕ್ಕೆ. ಮನೆ ಹೋಗಿ ಮಲಗಳಿಗೆ ಹುಲ್ ಹಾಕ್ಬಿಟ್ಟು ಪಾರಿವಾಳಗಳಿಗೂ ಜೋಳ ಹಾಕ್ದೆ. ಅದಾದ್ಮೇಲೆ ಮೀನುಗಳಿಗೂ ಕೂಡ ಊಟ ಕೊಟ್ಬಿಟ್ಟೆ. ನಮ್ಮ ಚಾನೆಲ್ಗೆ ಹೊಸಬಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.